ಮಾರ್ನಿಂಗ್. ನಾನು ನಿಮ್ಮ ರಂಜಿತಾ ರಾಜಶೇಖರ್. ಇವತ್ತಿನ ಕಂಪ್ಲೀಟ್ ವಿಡಿಯೋ ಬಂದುಬಿಟ್ಟು ಅಂಡರ್ ಬಜೆಟ್ ಸ್ಕಿನ್ ಕೇರ್ ವಿಡಿಯೋ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲಿಗೆ ನನ್ನ ಸ್ಕ್ಯಾಲ್ಪ್ ಎಲ್ಲ ಆಯಿಲ್ ಮಾಡಬೇಕು. ಸೊ ಅದಕ್ಕೋಸ್ಕರ ನನ್ನ ಮಮ್ಮಿ ಮನೆಯಲ್ಲೇ ಮಾಡಿತ್ತು ಕೊಬ್ಬರಿ ಎಣ್ಣೆನ ಇವತ್ತು ಯೂಸ್ ಮಾಡ್ತಾಯಿದ್ದೀನಿ. ಪ್ಯೂರ್ ಕೋಕೋನಟ್ ಆಯಿಲ್. ಬಿಫೋರ್ ಹೆಡ್ ವಾಶ್ 1 hour ಮುಂಚೆ ಇಲ್ಲ 2 hours ಮುಂಚೆ ಆಯಿಲಿಂಗ್ ಮಾಡಿದರೆ ಬೆಟರ್. ಆಯಿಲಿಂಗ್ ಎಲ್ಲ ಮಾಡಿಕೊಂಡು ಮಾರ್ನಿಂಗ್ ಡ್ರಿಂಕ್ನ ನಾನು ರೆಡಿ ಮಾಡ್ತಾಯಿದ್ದೀನಿ. ಏನಿಲ್ಲ, ಇವತ್ತು ಗ್ರೀನ್ ಟೀ ಮಾಡಬೇಕು ಅಂದ್ಕೊಂಡೆ, ಸೊ ಗ್ರೀನ್ ಟೀ ಮಾಡಿಕೊಂಡೆ. ಇವಾಗ ನಾನು ಶವರ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಸೊ ಏನೇನು ಯೂಸ್ ಮಾಡ್ತೀನಿ ಏನೇನಿಲ್ಲ ಅಂತ ಮುಂದೆ ಹೇಳ್ತೀನಿ, ಬನ್ನಿ. ಮೊದಲಿಗೆ ಐ ಆಮ್ ಯೂಸಿಂಗ್ ಹಿಮಾಲಯ ಪ್ಯೂರಿಫೈಯಿಂಗ್ ನೀಮ್ ಫೇಸ್ ವಾಶ್. ಈ ಫೇಸ್ ವಾಶ್ ಈಸ್ ಕಂಪ್ಲೀಟ್ಲಿ ಹಿಟ್. ನೀವೆಲ್ಲರೂ ಬೈ ಮಾಡ್ಬೋದು ಇದನ್ನ, ಎಸ್ಪೆಷಲಿ ಟೀನೇಜರ್ಸ್. ಇದನ್ನು ಮಾತ್ರ ಮಸ್ಟ್ ಆ್ಯಂಡ್ ಶುಡ್. ಅವ್ರ ಸ್ಕಿನ್ಗೆ ಏನೂ ಆಗೋಲ್ಲ, ರ್ಯಾಷಸ್ ಆಗಲಿ ಇರಿಟೇಷನ್ ಆಗಲಿ. ಇನ್ನು ಅವಾಗ ಟೀನೇಜರ್ ಸ್ಕಿನ್ ಇರುತ್ತಲ್ವ, ಸೊ ಆಲ್ ಸ್ಕಿನ್ ಟೈಪ್ಸ್ಗೆ ಇದು ಯೂಸ್ ಮಾಡ್ಬೋದು. ಹಾಗೆ ಆಯಿಲ್ ಸ್ಕಿನ್ ಆ್ಯಂಡ್ ಕಾಂಬಿನೇಷನ್ ಸ್ಕಿನ್ಗೆ ಇದು ಬೆಟರ್ ರಿಸಲ್ಟೇ ಕೊಡುತ್ತೆ. ಮನೆಯಲ್ಲೇ ಯೂಸ್ ಮಾಡಿರೋ ಆಯಿಲ್ನ ನಾನು ಇವತ್ತು ಫೇಸ್ಗೆ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದರಿಂದ ನಾವು ಮಸಾಜ್ ಮಾಡೋದ್ರಿಂದ ನಮ್ಮ ಡೆಡ್ ಸ್ಕಿನ್ಸ್ ಎಲ್ಲ ರಿಮೂವ್ ಆಗುತ್ತೆ. ನಾವು ಸ್ನಾನ ಮಾಡೋಕ್ಕಿಂತ ಮುಂಚೆ 5 minutes or 10 minutes ಮುಂಚೆ ನಾವು ಆಯಿಲಿಂದ ಮಸಾಜ್ ಮಾಡಿದರೆ ವಿ ಗೆಟ್ ಬೆಟರ್ ರಿಸಲ್ಟ್. ನೆಕ್ಸ್ಟ್ ಈಸ್ ಸ್ಕ್ರಬ್. ಈಗ ಸ್ಕ್ರಬ್ಬಿಗೋಸ್ಕರ ಬಾಡಿ ಆ್ಯಂಡ್ ಫೇಸ್ಗೆ ಬೇರೆ ಬೇರೆ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಮ್ಮ ಬಜೆಟ್ ಸ್ಕಿನ್ ಕೇರ್ನಲ್ಲಿ ಲೈಕ್ ಸಪ್ರೇಟ್ ನಾವು ಇನ್ವೆಸ್ಟ್ ಮಾಡಿದರೆ ಅಮೌಂಟ್ ಜಾಸ್ತಿ ಹೋಗುತ್ತೆ. ಸೊ ಅದಕ್ಕೋಸ್ಕರ ನಾವು 2-in-1 ಸ್ಕ್ರಬ್ ತೊಗೋಬೇಕು. ಇಲ್ಲ ಅಂದರೆ ನಾವು DIY ಮಾಡ್ಬೋದು. ವರ್ಲ್ಡ್ ಫೇಮಸ್ ಏನಾದರೂ ಸ್ಕಿನ್ ಪ್ರಾಡಕ್ಟ್ ಮಾಡ್ತಿದ್ದೀವಿ ಅಂದರೆ ಈಸಿಯೆಸ್ಟ್ ಒನ್ ಅಂದರೆ ಅದು ಬಾಡಿ ಸ್ಕ್ರಬ್. ಓನ್ಲಿ ಶುಗರ್, ಕಾಫಿ ಆ್ಯಂಡ್ ಬಾಡಿ ವಾಶ್, ದಟ್ಸ್ ಇಟ್. ದ ಸ್ಕ್ರಬ್ ಈಸ್ ರೆಡಿ. ಶಾಕ್ ಆಗಬೇಡಿ, ನಾನು ನನ್ನ ಹೇರ್ಸಿಗೆ ಕ್ಲಿನಿಕ್ ಪ್ಲಸ್ ಯೂಸ್ ಮಾಡ್ತೀನಿ. ಸರಿಯಾಗಿ ಕೇಳಿಸ್ಕೊಂಡಿದ್ದೀರಾ ನೀವು? ನನ್ನ ಹೇರ್ಸ್ಗೋಸ್ಕರ ನಾನು ಕ್ಲಿನಿಕ್ ಪ್ಲಸ್ ಅಷ್ಟೇ ಯೂಸ್ ಮಾಡ್ತೀನಿ. ಯಾವುದೇ ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡಲ್ಲ. ನಾನು ಹೆಲ್ತಿ ಹೇರ್ಸ್ ಆ್ಯಂಡ್ ಲಾಂಗ್ ಹೇರ್ಸಿಗೆ ಕಾರಣ ಕ್ಲಿನಿಕ್ ಪ್ಲಸ್. ಸೊ ಇವತ್ತಿನ ವಿಡಿಯೋ ಬಂದುಬಿಟ್ಟು ಅಂಡರ್ ಬಜೆಟ್ ಸ್ಕಿನ್ ಕೇರ್ ಅಲ್ವಾ. ಕ್ಲಿನಿಕ್ ಪ್ಲಸ್ ಈಸ್ ಎ ಹಿಟ್ ಪ್ರಾಡಕ್ಟ್. ಇದು ಒಂದು ಎಕ್ಸ್ಟ್ರಾ ಟಿಪ್ ಆಯಿತಾ. ನಾನು ಯಾವುದೇ ಕಂಡೀಷ್ನರ್ ಆಗಿಲಿ ಯೂಸ್ ಮಾಡೋಂಗಿಲ್ಲ ಇವತ್ತು, ಯಾಕಂದರೆ ಅಂಡರ್ ಬಜೆಟ್ ಅಲ್ವಾ. ಸೊ ನಮ್ಮ ಮಿಡಿಲ್ ಕ್ಲಾಸ್ ಅವ್ರಿಗೆ ಸ್ವಲ್ಪ ಕಂಡೀಷ್ನರ್ಸ್ ಎಲ್ಲ ಕಾಸ್ಟ್ಲಿನೇ. ಸೊ ಏನಿಲ್ಲ, ದಾಸವಾಳದ ಹೂ ತೊಗೊಂಡು 1-2-3 hours ಮುಂಚೆ ನೆನೆ ಇಟ್ಟು ಅದನ್ನು ಜಸ್ಟ್ ವಾಟರ್ನ ಸ್ಟ್ರೈನ್ ಮಾಡಿಕೊಂಡು ಆ ವಾಟರ್ನ ಡೈರೆಕ್ಟಾಗಿ ಹೇರ್ಸಿಗೆ ಅಪ್ಲೈ ಮಾಡಿ. ಸೊ ಇಟ್ ಗಿವ್ಸ್ ಅ ನರಿಶಿಂಗ್ ಕಂಡೀಷ್ನರ್ ಆಗಿ ವರ್ಕ್ ಮಾಡುತ್ತೆ. ಬಾಡಿಗಾಗಿ ನಾನು ಜಸ್ಟ್ ನಾರ್ಮಲ್ ಸೋಪ್ ಯೂಸ್ ಮಾಡಿದೆ, ಯಾವುದೇ ಬಾಡಿ ವಾಶ್ ಯೂಸ್ ಮಾಡಿಲ್ಲ. ಹೇರ್ ವಾಶ್ ಎಲ್ಲ ಮಾಡಿಕೊಂಡು ಬಂದೆ. ಸ್ಕಿನ್ ಕೇರಿಗೆ ಸಂಬಂಧಪಟ್ಟಂಗೆ ನಾನು ಇವಾಗ ಟೋನರು ಬಜೆಟ್ ಫ್ರೆಂಡ್ಲಿ ರೋಸ್ ವಾಟರ್ನ ಯೂಸ್ ಮಾಡ್ತಾಯಿದ್ದೀನಿ. ಇದು ಬಾಟಲ್ನಲ್ಲಿ ಈ ಥರ ಬರುತ್ತೆ. ನನಗೆ ಅದು ಸ್ಪ್ರೇ ರೂಪದಲ್ಲಿ ಬೇಕಂತ ನಾನು ನಾರ್ಮಲ್ ಬೇರೆ ಸ್ಪ್ರೇ ಬಾಟಲ್ನಲ್ಲಿ ಅದನ್ನ ಹಾಕ್ಕೊಂಡು ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ ಇದು ಸ್ಪ್ರೇ ಮಾಡೋಕ್ಕೆ ಬರಲ್ಲಲ್ವ. ಸ್ಪ್ರೇ ಮಾಡಿದರೆ ಅದೆಲ್ಲ ನಮ್ಮ ಸ್ಕಿನ್ ಪೋರ್ಸ್ ಒಳಗೆಲ್ಲ ಹೋಗಿ ನಮ್ಮ ಸ್ಕಿನ್ಗೆ ಬೆನಿಫಿಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ಥರ ಸ್ಪ್ರೇ ಬಾಟಲ್ನಲ್ಲಿ ರೋಸ್ ವಾಟರ್ನ ಹಾಕ್ಕೊಂಡು ಡೈಲಿ ಯೂಸ್ ಮಾಡ್ತೀನಿ.
ಇಟ್ ಫೀಲ್ಸ್ ಸೋ ರಿಫ್ರೆಶ್. ಇದು ವೈಟ್ ಅವರ ರೋಲ್ ಆನ್ ಅಂಡರ್ ಆರ್ಮ್ಗೆ. ಸೊ ಇದನ್ನು ನಮ್ಮ ಬಜೆಟ್ ಫ್ರೆಂಡ್ಲಿಯಾಗೇ ಇದೆ. ಆನ್ಲೈನ್ ರೆಫರ್ ಮಾಡಿ ಕಮ್ಮಿ ರೇಟ್ನಲ್ಲೇ ಸಿಗುತ್ತೆ. ನಾನಿವತ್ತು ಹಿಮಾಲಯ ಅವ್ರದ್ದು ನ್ಯಾಚುರಲ್ ಗ್ಲೋಸ್ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದು ನಮ್ಮ ಬಜೆಟ್ ಫ್ರೆಂಡ್ಲಿ ಆಗಿ ನಮ್ಮ ಸ್ಕಿನ್ಗೆ ಏನೇ ಸೈಡ್ ಎಫೆಕ್ಟ್ಸ್ ಆಗಂಗಿಲ್ಲ. ಆ್ಯಂಡ್ ಆಯಿಲ್ ಸ್ಕಿನ್ ಟೈಪ್, ಕಾಂಬಿನೇಷನ್ ಸ್ಕಿನ್ ಟೈಪ್, ಯು ಕ್ಯಾನ್ ಗೋ ಇಟ್. ಪರ್ಫ್ಯೂಮ್ಗಾಗಿ ನಾನು ಯೂಸ್ ಮಾಡ್ತಿದ್ದೀನಿ ಸಮಥಿಂಗ್ ಅವರ ಪರ್ಫ್ಯೂಮ್. ಸೊ ಇದು ಸ್ಮೆಲ್ ಹೆಂಗಂದರೆ ಮಲ್ಲಿಗೆ ಹೂವಿನ ಸ್ಮೆಲ್ ಬರುತ್ತೆ. ಬೆಟರ್ ನೀವು ಕಮ್ಮಿ ಯೂಸ್ ಮಾಡಿದರೆ, ಯಾಕಂದರೆ ಸ್ವಲ್ಪ ಸ್ಪ್ರೇಯಿಂದನೇ ಇದು ಜಾಸ್ತಿ ಸ್ಮೆಲ್ ಬರುತ್ತೆ. ಸೊ ಬೆಟರ್ ಕಮ್ಮಿ ಯೂಸ್ ಮಾಡಿಕೊಡಿ, ಅದರ್ವೈಸ್ ಗುಡ್ ಫಾರ್ ಯುವರ್ ಬಜೆಟ್. ಬಾಡಿ ಲೋಷನ್ಗಾಗಿ ಬೋರೋಪ್ಲಸ್ ಅವ್ರದ್ದು 10 ರೂಪೀಸ್ ದೂದ್ ಕೇಸರ್. ಸೊ ಇದು ಮಸ್ತ್ ಸ್ಮೆಲ್ ಮಾಡುತ್ತೆ. ಇದು ಸ್ಮೆಲ್ 24 hours ಇರುತ್ತೆ ಅಂತ ಹೇಳ್ತಾರೆ. ನನಗೆ 6 hours ಬೆಟರ್ ಅನಿಸಿತು. ನಮ್ಮ ಬಜೆಟಿಗೆ ಓಕೆ, ಇಟ್ಸ್ ವರ್ತ್ ಇಟ್. ಲಿಪ್ಸ್ಗೆ ಸಂಬಂಧಪಟ್ಟಂಗೆ ಲಿಪ್ ಬಾಮ್ ಆಗಲಿ, ಲಿಪ್ ಗ್ಲಾಸ್ ಆಗಲಿ, ಲಿಪ್ಸ್ಟಿಕ್ ಆಗಲಿ, ನನ್ನ ಹತ್ರ ಹಲವಾರು ಆಪ್ಷನ್ಸ್ಗಳಿವೆ. ಇವತ್ತು ನಾನು ಯೂಸ್ ಮಾಡ್ತಿರೋದು ಹಿಮಾಲಯ ಲಿಪ್ ಬಾಮ್. ಸೊ ನಾನು ಆಲ್ರೆಡಿ ಹಾಫ್ ಯೂಸ್ ಮಾಡಿದ್ದೀನಿ. ವೆರಿ ಗುಡ್ ಪ್ರಾಡಕ್ಟ್. ಸ್ಕಿನ್ಗಾಗಲಿ ಹೇರ್ಗಾಗಲಿ ನೀರು ಜಾಸ್ತಿ ಕುಡಿಬೇಕು, ಅದರಿಂದ ಬೆನಿಫಿಟ್ ಜಾಸ್ತಿ ಇದೆ. ಎಷ್ಟು ನಾವು ನೀರು ಕುಡಿತೀವಿ ಅಷ್ಟು ನಮಗೆ ಎಲ್ಲ ಪ್ರಾಬ್ಲಮ್ಸ್ ಕ್ಲಿಯರ್ ಆಗ್ತಾ ಬರುತ್ತೆ. ಸ್ಕಿನ್ ಕೇರ್ ಆಗಲಿ, ಫುಡ್ಸ್ ಆಗಲಿ, ಇದರಲ್ಲಿ ಕ್ಲಿಯರ್ ಆಗದೆ ಇರೋ ಪ್ರಾಬ್ಲಮ್ಸ್ ವಾಟರಿಂದ ಕ್ಲಿಯರ್ ಆಗುತ್ತೆ. ಸ್ಕಿನ್ಗೆ ಹೇರ್ಗೆ ಸಂಬಂಧಪಟ್ಟ ಹಾಗೆ. ಸೊ ಡ್ರಿಂಕ್ more water to be hydrated. See you in the another next video.